ಹಾಯ್ ಫ್ರೆಂಡ್ಸ್, ನಮಸ್ತೆ. ವೆಲ್ಕಮ್ ಟು ಸೃಷ್ಟಿಸ್ ಕಿಚನ್. ಇವತ್ತಿನ ನಮ್ಮ ರೆಸಿಪಿಯಲ್ಲಿ ಸಬ್ಬಕ್ಕಿ ಪಾಯಸ. ಸಬ್ಬಕ್ಕಿಯನ್ನು ನೆನೆಸೋ ಅವಶ್ಯಕತೆ ಇಲ್ಲ. ಕೇವಲ 15 ನಿಮಿಷದಲ್ಲಿ ರುಚಿಯಾದ ಸಬ್ಬಕ್ಕಿ ಪಾಯಸ ರೆಡಿಯಾಗುತ್ತೆ. ಮನೆಗೆ ಯಾರಾದರೂ ಸಡನ್ನಾಗಿ ಗೆಸ್ಟ್ ಬಂದಾಗ ಅಥವಾ ಮಕ್ಕಳು ಸ್ವೀಟ್ ಕೇಳಿದಾಗ ಫಟಾಫಟ್ ಅಂತ ರೆಡಿ ಮಾಡಿಕೊಡ್ಬೋದು. ರುಚಿಯಲ್ಲೂ ಸಹ ಅಮೃತ, ಅದ್ಭುತವಾಗಿರುತ್ತೆ ಈ ಪಾಯಸ. ಒಮ್ಮೆ ಟ್ರೈ ಮಾಡಿ. ಈಗ ರೆಸಿಪಿನ ಹೇಗೆ ಮಾಡೋದಂತ ನೋಡೋಣ. ಫ್ರೆಂಡ್ಸ್, ಈ ರೆಸಿಪಿನ ಮಾಡಲಿಕ್ಕೆ ನಾನಿಲ್ಲಿ ಒಂದು ಕಪ್ಪಲ್ಲಿ ಒಂದು ಅರ್ಧ ಕಪ್ಪಷ್ಟು ಸಬ್ಬಕ್ಕಿಯನ್ನು ತೆಗೆದುಕೊಳ್ತಾ ಇದ್ದೀನಿ. ಸಣ್ಣ ಸಬ್ಬಕ್ಕಿ, ನೈಲಾನ್ ಸಬ್ಬಕ್ಕಿ ಅಂತಲೂ ಕರಿತೀವಿ ಇದಕ್ಕೆ. ಈಗ ಇದನ್ನು ಬೌಲ್ಗೆ ಸೇರಿಸ್ಕೊಂಡು ಒಂದು 2 ಸರಿ ಇದನ್ನು ಚೆನ್ನಾಗಿ ವಾಶ್ ಮಾಡ್ಕೋಬೇಕು. 2 ಸರಿ ಚೆನ್ನಾಗಿ ವಾಶ್ ಮಾಡಿದ ನಂತರ ಆ ವಾಶ್ ಮಾಡಿರೋ ನೀರನ್ನು ಪಕ್ಕಕ್ಕೆ ತೆಗೆದು ಈ ರೀತಿ ಸಬ್ಬಕ್ಕಿ ರೆಡಿ ಮಾಡಿ ಒಂದು ಬೌಲ್ಗೆ ಇಟ್ಕೋಬೇಕು. ಇದು ನೆನೆಸೋ ಅವಶ್ಯಕತೆ ಇಲ್ಲ, ಡೈರೆಕ್ಟಾಗಿ ಇದನ್ನು ಹುರ್ಕೊಳ್ಳೋದಷ್ಟೇ. ಈಗ ಸ್ಟವ್ ಮೇಲೆ ಒಂದು ಬಾಣಲಿ ಇಟ್ಟು 1 ಸ್ಪೂನ್ ತುಪ್ಪವನ್ನು ಹಾಕ್ಕೊಳ್ತಾ ಇದ್ದೀನಿ. ತುಪ್ಪ ಬಿಸಿ ಆದಮೇಲೆ ತೊಳೆದಿಟ್ಕೊಂಡಿರೋವಂಥ ಸಬ್ಬಕ್ಕಿ ಇದಕ್ಕೆ ಸೇರಿಸ್ಕೊಂಡು ಸ್ಟವ್ ಕಡಿಮೆ ಹುರಿಯಲ್ಲಿಟ್ಕೊಂಡು ಇದನ್ನು ಸ್ವಲ್ಪ ಹುರ್ಕೊಳ್ಳೋಣ. ಈ ರೀತಿ ಹುರಿಯೋವಾಗ ಈಗ ನೀವು ವಿಡಿಯೋದಲ್ಲಿ ಗಮನಿಸಬಹುದು, ಈ ರೀತಿ ಉಂಡೆಗೆ ಬರಲಿಕ್ಕೆ ಶುರುವಾಗುತ್ತೆ ಎಲ್ಲನೂ. ಆಗ ನಾವು ಸಬ್ಬಕ್ಕಿ ನಮಗೆ ಕರೆಕ್ಟ್ ಕನ್ಸಿಸ್ಟೆನ್ಸಿ ಬಂದಿದೆ, ಹುರಿತಾ ಅಂತ ಅರ್ಥ ಆಗುತ್ತೆ. ವಿಡಿಯೋದಲ್ಲಿ ಗಮನಿಸಿ ನೀವು. ಈಗ ಇದಕ್ಕೆ ನೀರನ್ನು ಸೇರಿಸ್ಕೊಳ್ಳೋಣ. ಅರ್ಧ ಕಪ್ಪು ಸಬ್ಬಕ್ಕಿಗೆ ನಾನಿಲ್ಲಿ ಒಂದು 2 ಕಪ್ಪಷ್ಟು ನೀರನ್ನು ಹಾಕ್ಕೊಳ್ತಾ ಇದ್ದೀನಿ. ನೀರನ್ನು ಹಾಕ್ಕೊಂಡ್ಮೇಲೆ ಈ ರೀತಿಯಾಗಿ ಉಂಡೆ ಆಗಲಿಕ್ಕೆ ಶುರುವಾಗುತ್ತೆ. ಗಾಬರಿ ಪಡೋ ಅವಶ್ಯಕತೆ ಇಲ್ಲ. ಸೌಟಿಂದ ಎಲ್ಲ ಚೆನ್ನಾಗಿ ಈ ರೀತಿಯಾಗಿ ಮಿಕ್ಸ್ ಮಾಡಿಕೊಂಡ್ರೆ ಈ ಕನ್ಸಿಸ್ಟೆನ್ಸಿ ಬರುತ್ತೆ. ಈಗ ಇದನ್ನು ಲಿಡ್ ಕ್ಲೋಸ್ ಮಾಡಿ ಒಂದು 5 ನಿಮಿಷಗಳ ಕಾಲ ಇದನ್ನು ನಾವು ಕುಕ್ ಮಾಡ್ಕೊಳ್ಳೋಣ. ಮಧ್ಯೆ ಮಧ್ಯೆ ಲಿಡ್ ಓಪನ್ ಮಾಡಿ ಕಲಿಸ್ಕೊಳ್ತಾ ಇರ್ರಿ, ಯಾಕಂದರೆ ತಳ ಅಂಟುತ್ತೆ. ಹಾಗಾಗಿ ಈಗ ನಾನೊಂದು 5 ನಿಮಿಷ ಆದಮೇಲೆ ಲಿಡ್ ಓಪನ್ ಮಾಡಿ ತೋರಿಸ್ತಾ ಇದ್ದೀನಿ. ಸಬ್ಬಕ್ಕಿ ಎಲ್ಲ ಟ್ರಾನ್ಸ್ಪರೆಂಟಾಗಿ ಆಗಿದೆ ನೋಡಿ, ಈ ರೀತಿ ಜೆಲ್ಲಿಯಾಗಿ ಆಗಿದೆ. ಈ ಸಬ್ಬಕ್ಕಿ ಬೇಯಲಿಕ್ಕೂ ಸಹ ತುಂಬ ಸಮಯ ತೆಗೆದುಕೊಳ್ಳೋದಿಲ್ಲ. ಹಾಗಾಗಿ ನಾನು ಕುಕ್ಕರ್ಗೆ ಎಲ್ಲ ಹಾಕೋದಿಲ್ಲ, ಡೈರೆಕ್ಟಾಗಿಯೇ ಬೇಯಿಸ್ಕೊಳ್ತೀನಿ. ನೀವು ಗಮನಿಸಬಹುದು, ಟ್ರಾನ್ಸ್ಪರೆಂಟಾಗಿ ಚೇಂಜ್ ಆಗಿದೆ ಅಲ್ವಾ, ಒಳ್ಳೆ ಜೆಲ್ಲಿ ಥರ ಇದೆ. ಈಗ ಇದಕ್ಕೆ 2 ಕಪ್ಪಷ್ಟು ಕಾಯಿಸಿ ತಣ್ಣಗಾಗಿರುವ ಹಾಲನ್ನು ಸೇರಿಸ್ಕೊಳ್ತಾ ಇದ್ದೀನಿ, ಗಟ್ಟಿ ಹಾಲು. ಟೋಟಲಿ ಅರ್ಧ ಕಪ್ಪು ಸಬ್ಬಕ್ಕಿಗೆ 2 ಕಪ್ಪಷ್ಟು ನೀರು ಹಾಕಿ ನಾವು ಅದನ್ನು ಕುಕ್ ಮಾಡ್ಕೊಂಡಿದ್ವಿ. ಈಗ ಇದಕ್ಕೆ 2 ಕಪ್ಪಷ್ಟು ಹಾಲನ್ನು ಹಾಕ್ಕೊಂಡಿದ್ದೀನಿ. ಹಾಲು ಹಾಕಿದ್ಮೇಲೆ ಎಲ್ಲ ಒಂದು ಸರಿ ಚೆನ್ನಾಗಿ ಬೆರೆಸ್ಕೊಳ್ಳೋಣ. ಬೆರೆಸ್ಕೊಂಡಿದ ನಂತರ ಸ್ಟವ್ ಕಡಿಮೆ ಹುರಿ ಇಟ್ಕೊಂಡು ಒಂದು 5 ನಿಮಿಷಗಳ ಕಾಲ ಈ ರೀತಿ ಚೆನ್ನಾಗಿ ಕುದಿ ಬರಬೇಕು. ಆ ರೀತಿ ಕುದಿಸ್ಕೊಂಡ್ಮೇಲೆ ಆನಂತರ ಸಕ್ಕರೆಯನ್ನು ಹಾಕೋಣ. ಕೊನೆಯಲ್ಲಿ ಸಕ್ಕರೆಯನ್ನು ಹಾಕ್ಕೋಬೇಕು. ಈಗ ಸಕ್ಕರೆಯನ್ನು ಹಾಕ್ಕೊಳ್ತಾ ಇದ್ದೀನಿ. ಸಬ್ಬಕ್ಕಿ ತೆಗೆದುಕೊಂಡಿದ್ದ ಕಪ್ಪಲ್ಲಿ 3/4 ಕಪ್ಪಷ್ಟು ಸಕ್ಕರೆನ ಯೂಸ್ ಮಾಡ್ಕೊಳ್ತಾ ಇದ್ದೀನಿ. ಸ್ವೀಟ್ ಪ್ರಿಯರಾದರೆ ಫುಲ್ 1 ಕಪ್ ಹಾಕ್ಕೊಳ್ಳಿ. ಈಗ ಇದಕ್ಕೆ ಇನ್ಸ್ಟಂಟ್ ಬಾದಾಮ್ ಮಿಕ್ಸ್ ಪೌಡರನ್ನು ಸೇರಿಸ್ಕೊಳ್ತಾ ಇದ್ದೀನಿ. ಇದಕ್ಕೆ ಒಂದು 2 ಟೇಬಲ್ ಸ್ಪೂನಷ್ಟು ಬಾದಾಮಿ ಪುಡಿನ ಹಾಕೋದ್ರಿಂದ ನಮಗೆ ಪಕ್ಕ ರೆಸ್ಟೋರೆಂಟ್ ಸ್ಟೈಲಲ್ಲಿ ನಮಗೆ ಈ ಮೀಲ್ಸ್ ಜೊತೆ ಕೊಡ್ತಾರಲ್ವ, ಅದೇ ರೀತಿ ಅದೇ ಟೇಸ್ಟು ಬರುತ್ತೆ. ಈಗ ಒಳ್ಳೆ ಘಮ ಬರಲಿಕ್ಕೆ ಏಲಕ್ಕಿ ಪುಡಿ ಸಹ 1 ಸ್ಪೂನ್ ಹಾಕಿದ್ದೀನಿ. ಎಲ್ಲ ಚೆನ್ನಾಗಿ ಬೆರೆಸ್ಕೊಳ್ಳೋಣ. ಈಗ ಸ್ಟವ್ ಕಡಿಮೆ ಹುರಿಯಲ್ಲಿಟ್ಕೊಂಡು ಒಂದೇ 1 ನಿಮಿಷಗಳ ಕಾಲ ಕುದಿಸ್ಕೊಂಡು ಸ್ಟವ್ ಆಫ್ ಮಾಡ್ಕೋಬೇಕಷ್ಟೇ. ಸ್ಟವ್ ಆಫ್ ಮಾಡ್ಕೊಂಡಿದ್ದ ನಂತರ ಕೆಲವೊಂದು ಡ್ರೈ ಫ್ರೂಟ್ಸ್ಗಳನ್ನ ತುಪ್ಪದಲ್ಲಿ ಹುರಿದು ಹಾಕ್ಕೊಳ್ತಾ ಇದ್ದೀನಿ. ನಾನಿಲ್ಲಿ ಬಾದಾಮಿ ಮತ್ತು ದ್ರಾಕ್ಷಿ, ಗೋಡಂಬಿ 3 ಡ್ರೈ ಫ್ರೂಟ್ಸ್ ತೊಗೊಂಡಿದ್ದೀನಿ. ಪಿಸ್ತಾ ಸಹ ಹಾಕ್ಕೋಬೋದು. ಈಗ ಇದಕ್ಕೆ ಎಲ್ಲ ಹಾಕ್ಕೊಂಡು ತುಪ್ಪದಲ್ಲಿ ಹುರಿದಿರೋವಂಥ ಡ್ರೈ ಫ್ರೂಟ್ಸ್ನ ಹಾಕಿ ಚೆನ್ನಾಗಿ ಇದನ್ನೆಲ್ಲ ಬೆರೆಸ್ಕೊಳ್ಳೋಣ. ಕನ್ಸಿಸ್ಟೆನ್ಸಿನ ನೀವು ಗಮನಿಸ್ತಾ ಇರ್ಬೋದು, ತುಂಬ ಗಟ್ಟಿನೂ ಇಲ್ಲ, ಹಾಗಂತ ತುಂಬ ನೀರಾಗೂ ಇಲ್ಲ. ಇನ್ನೂ ಸ್ವಲ್ಪ ತೆಳು ಇಷ್ಟಪಡೋ ಅಂಥವ್ರು ಇನ್ನೊಂದು ಅರ್ಧ ಕಪ್ಪಷ್ಟು ಹಾಲನ್ನು ಬೆರೆಸ್ಕೋಬೋದು. 2 ಕಪ್ ಹಾಲು ಹಾಕಿದ್ವಲ್ಲ, ಕನ್ಸಿಸ್ಟೆನ್ಸಿ ನೋಡಿ ಕರೆಕ್ಟಾಗಿ ಬಂದಿದೆ. ನೋಡ್ತಿದ್ರೇ ಬಾಯಲ್ಲಿ ನೀರು ಬರ್ತಾ ಇದೆ. ತುಂಬ ರುಚಿ ಇರುತ್ತೆ. ಹೊರಗಡೆ ನಾನು ಹೇಳಿದ ಹಾಗೆ ಮೀಲ್ಸ್ ಜೊತೆ ಕೊಡ್ತಾರಲ್ವ, ಅದೇ ಥರ ಇರುತ್ತೆ. ಅಥವಾ ಫಂಕ್ಷನ್ಸ್ಗಳಲ್ಲಿ ಬಟ್ರ್ ಮಾಡ್ತಾರಲ್ವ, ಅದೇ ಟೇಸ್ಟ್ ಇರುತ್ತೆ. ಒಮ್ಮೆ ಟ್ರೈ ಮಾಡಿ ನೋಡಿ. ಸ್ವಲ್ಪ ತಣ್ಣಗಾದಮೇಲೆ ನಾನು ಸರ್ವ್ ಮಾಡ್ಕೊಳ್ತಾ ಇದ್ದೀನಿ, ಗಟ್ಟಿನೇ ಆಗಿಲ್ಲ. ಒಳ್ಳೆ ಕಲ್ಲರಲ್ಲಿದೆ. ರುಚಿ ಸಹ ಅದ್ಭುತವಾಗಿರುತ್ತೆ. ರುಚಿ ಅಂತೂ ಅಮೃತ ಅಂತ ಹೇಳ್ಬೋದು. ಈ ರೆಸಿಪಿ ನಿಮಗಿಷ್ಟ ಆಯಿತು ಅಂತ ನಾನು ಅಂದ್ಕೊಳ್ತಿದ್ದೀನಿ. ನಿಮಗಿಷ್ಟ ಆಗಿದ್ದಲ್ಲಿ ನನ್ನ ಚಾನಲ್ಗೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿ.